ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೇ ಗುರುವಾರದಂದು ಏಪ್ರಿಲ್ 2ನೇ ತಾರೀಕಂದು ವಿಶೇಷವಾಗಿ ಹನುಮಂತ ದೇವರು ಹುಟ್ಟಿದಂಥ ದಿನವನ್ನು ನಾವು ಹನುಮ ಜಯಂತಿ ಅಂತ ಕರಿತೀವಿ. ಇಂಥ ದಿನದಲ್ಲಿ ವಿಶೇಷವಾಗಿ ಆಂಜನೇಯ ದೇವರ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು, ತಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಹನುಮಂತ ದೇವರು ಇಷ್ಟಪಡುವಂಥ ಸಿಂಧೂರನ್ನು ನೀವು ಸಮರ್ಪಣೆ ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ಅಂದರೆ ನಾಳೆನೇ ಬುಧವಾರ ದಿನ ನೀವು ಅಡ್ವಾನ್ಸ್ ಆಗಿ ಅಂದರೆ ಒಂದು ದಿನ ಮುಂಚಿತವಾಗಿಯೇ ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರನ ನೀವೇ ನಿಮ್ಮ ಕೈಯಾರೆ ಎಣ್ಣೆನ ಬಿಟ್ಟು ಸಿಂಧೂರದ ಪಿಡಿನ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಮಲ್ಲಿಗೆ ಎಣ್ಣೆ ಜೊತೆ ನೀವು ಕಲಿಸಿ ದೇವಸ್ಥಾನಗಳಿಗೆ ನೀವು ನಾಳೆ ಸಂಜೆಯ ಸಮಯದಲ್ಲಿ ನೀವು ಕೊಟ್ಟಾಗ, ಅದು ಬೇಗ ನೀವು ಕೊಟ್ಟಾಗ ಅದನ್ನು ಮಾರನೇ ದಿನ ಅಂದರೆ ಗುರುವಾರದ ಬೆಳಗ್ಗೆ ವಿಶೇಷವಾಗಿ ಆಂಜನೇಯನ ದೇವಸ್ಥಾನಗಳಲ್ಲಿ ಅಭಿಷೇಕಗಳನ್ನು ಮಾಡಿ, ಅಲ್ಲಿ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಆ ಎಣ್ಣೆನ ನೀವು ಮಲ್ಲಿಗೆ ಎಣ್ಣೆಯಿಂದ ಕಲಿಸಿದಂಥ ಸಿಂಧೂರನ ಮೂರ್ತಿಗೆ ಹಚ್ಚೋ ಅಂಥದ್ದನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿರುವಂಥ ವಾಮಾಚಾರದ ಪ್ರಯೋಗಗಳೇನಾದರೂ ಆಗಿದ್ದರೆ, ವಾಸ್ತು ದೋಷಗಳಿಂದ ಬರ್ತಿರೋಂಥ ಸಮಸ್ಯೆಗಳಿದ್ದರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಗಳಲ್ಲಿ ನಿಂತೋಗಿರೋವಂಥದ್ದು, ಸಾಲದ ಸಮಸ್ಯೆಗಳಾಗಿರುವಂಥದ್ದು, ದುಡ್ಡು ಕಾಸಿಗೆ ಪರದಾಡ್ತಾ ಇರುವಂಥದ್ದು, ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆ ತುಂಬಾ ಸಹಕಾರಿಯಾಗುತ್ತೆ. ಅದನ್ನು ನೀವು ಮಾಡೋವಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ಗುರುವಾರ ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ಆಂಜನೇಯ ದೇವರಿಗೆ ವಿಶೇಷವಾದ ಅಭಿಷೇಕಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಅಭಿಷೇಕಗಳಲ್ಲಿ ನಾವು ಭಾಗವಹಿಸುವಂಥವರು ಮೊಸರನ್ನು ಕೊಡ್ಬೋದು, ಹಾಲನ್ನು ಕೊಡ್ಬೋದು, ಸಕ್ಕರೆನ ಕೊಡ್ಬೋದು, ತುಪ್ಪನ ಕೊಡ್ಬೋದು. ಅದರಲ್ಲೂ ವಿಶೇಷವಾಗಿ ಎಳನೀರನ್ನು ನೀವು ಕೊಡುವಂಥದ್ದನ್ನು ಮಾಡಿದಾಗ, ಅಭಿಷೇಕಗಳನ್ನು ನೀವು ಮಾಡಿಸಿದಾಗ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಯಾವುದೋ ಒಂದು ರೀತಿಯಲ್ಲಿ ಸೇರೋವಂಥದ್ದಾಗುತ್ತೆ. ಆಯುಷ್ಯ ಅನ್ನೋದು ವೃದ್ಧಿ ಆಗುತ್ತೆ, ಮೃತ್ಯು ಕಂಟಕಗಳನ್ನೋದು ದೂರ ಆಗುತ್ತೆ. ಅದನ್ನು ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಆಂಜನೇಯನು ಇಷ್ಟಪಡುವಂಥ ಹೋಳಿಗೆಗಳನ್ನು ಮಾಡಿಸಿ ಹಂಚೋ ಅಂಥದ್ದು. ಎಲ್ಲಿ ಕೋತಿಗಳಿರುತ್ತೋ ಅಲ್ಲಿ ಹೋಗಿ ನೀವು ಬೇಳೆಯ ಹೋಳಿಗೆಗಳನ್ನು, ಕಾಯಿ ಹೋಳಿಗೆಗಳನ್ನು ಮಾಡಿ ಅದನ್ನು ನೀವು ಸಮರ್ಪಣೆ ಮಾಡುವಂಥದ್ದು. ಅಥವಾ ಬಾಳೆಹಣ್ಣುಗಳನ್ನು ನೀವು ಅವತ್ತಿನ ದಿನ ಹೋಗಿ ಆಂಜನೇಯನ ದೇವಸ್ಥಾನಗಳಲ್ಲಿ ಹಂಚುವಂಥದ್ದು, ತಿನ್ನೋದಕ್ಕೆ ಕೊಡೋವಂಥದ್ದು. ಕಡಲೆಕಾಯಿಗಳನ್ನು ನೀವು ಕೋತಿಗಳಿಗೆ ನೀವು ಅವತ್ತು ತಿನ್ನೋದಕ್ಕೆ ಕೊಡೋವಂಥದ್ದು, ಸೌತೆಕಾಯಿಗಳನ್ನು ತಿನ್ನೋದಕ್ಕೆ ಕೊಡೋವಂಥದ್ದನ್ನು ನೀವು ಮಾಡಿದಾಗ ಹನುಮಂತ ದೇವರ ಅನುಗ್ರಹ ಪರಿಪೂರ್ಣವಾಗಿ ಆಗುತ್ತೆ. ಇನ್ನು ವಿಶೇಷವಾಗಿ ಹನುಮಂತನ ದೇವಸ್ಥಾನಗಳಲ್ಲಿ ದೀಪಗಳನ್ನು ಹಚ್ಚುವಂಥವ್ರು ದಕ್ಷಿಣಾಭಿಮುಖವಾಗಿ ಕುಳಿತು ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣಿನ ದೀಪಗಳನ್ನು ಹಚ್ಚುವಂಥದ್ದು, ಬೆಲ್ಲದ ದೀಪಗಳನ್ನು ಹಚ್ಚುವಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನಿಮ್ಮ ಅದೃಷ್ಟ ಕೈಗೂಡಬೇಕು, ನೀವು ಮಾಡಲು ಹೊರಟಿರುವಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗಬೇಕು, ದುಡ್ಡು ಕಾಸಿನ ಸಮಸ್ಯೆ ತೀರಬೇಕು, ಸಾಲದ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ಅವತ್ತಿನ ದಿನ ನೀವು ಒಂದು ಸ್ವಲ್ಪ ತುಪ್ಪನ ತಗೊಂಡು ಸಕ್ಕರೆ ಪುಡಿನ ಮಾಡಿ ಅದಕ್ಕೆ ನೀವು ಗೋಧಿ ಹಿಟ್ಟನ್ನು ಹಾಕಿ ದೀಪಗಳನ್ನು ಮಾಡಿ, ಆ ದೀಪಗಳನ್ನು ನೀವು ವಿಶೇಷವಾಗಿ ಆಂಜನೇಯನ ದೇವಸ್ಥಾನಗಳಲ್ಲಿ ತುಪ್ಪದ ಬತ್ತೆಗಳನ್ನು ಹಾಕಿ ಅಥವಾ ಸಿಂಧೂರದ ಪುಡಿಯನ್ನು ಉದುರಿಸಿ ದೀಪಗಳನ್ನು ಹಚ್ಚೋದ್ರಿಂದ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೂ, ಸಾಲ ಸೋಲ ಇದ್ದರೂ ನಿವಾರಣೆ ಆಗುವಂಥದ್ದು ಆಗುತ್ತೆ. ಅದನ್ನು ಸಹ ನೀವು ಮಾಡೋವಂಥದ್ದನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಹನುಮಂತ ದೇವರ ಅನುಗ್ರಹ ತುಂಬ ಪರಿಪೂರ್ಣವಾಗಿ ಇನ್ನೂ ಜಾಸ್ತಿ ಆಗಬೇಕು ಅಂತ ಬಯಸುವಂಥವ್ರು ಅರಳಿ ಮರದ ಎಲೆಗಳನ್ನು ಒಂದು 11 ನೀವು ತಗೊಂಡು ಅದರ ಮೇಲೆ ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯಿಂದ ಅದನ್ನು ಕಲಿಸಿ ಅಲ್ಲಿ ನೀವು ರಾಮನಾಮನ ಬರೆದು ರಾಮನ ನಾಮಾವಳಿಗಳನ್ನು ಹೇಳಿ 6 ನೀವು ಆಂಜನೇಯ ದೇವರಿಗೆ
ಆಂಜನೇಯನಿಗೆ ಸಮರ್ಪಣೆ ಮಾಡುವಂಥದ್ದನ್ನು ಮಾಡಿದಾಗ ಹನುಮಂತ ದೇವರಿಗೆ ತುಂಬ ಇಷ್ಟ ಆಗಿ ನೀವು ಕೇಳಿದಂಥ ಬೇಡಿಕೆಗಳನ್ನು ನೆರವೇರೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ವಿಳೆದೆಲೆಯ ಮೇಲೆ ಕೂಡ ನೀವು ರಾಮನಾಮನ ಬರೆದು ಅದನ್ನು ನೀವು ಹಾರವಾಗಿ ಸಮರ್ಪಣೆ ಮಾಡುವಂಥದ್ದನ್ನು ಮಾಡಿದಾಗಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರ ಜೊತೆಗೆ ನೀವು ಕೆಂಪು ದಾರನ ತಗೊಂಡು ಯಾರಿಗೆ ಒಳ್ಳೆ ಉದ್ಯೋಗ ಸಿಗಬೇಕು ಅಥವಾ ಒಳ್ಳೆ ಕೆಲಸದಲ್ಲಿ ಪ್ರಮೋಷನ್ ಬೇಕು, ನಮ್ಮ ಆಸೆಗಳು ನೆರವೇರಬೇಕು ಅಂತ ಬಯಸ್ತಿರೋ ಅಂಥವರು ಕೆಂಪು ದಾರನ ತಗೊಂಡು 11 ಲವಂಗಗಳನ್ನು ನೀವು ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಅದನ್ನು ಲವಂಗಗಳನ್ನು ದಾರದಲ್ಲಿ ಕಟ್ಟಿ ಹಾರವಾಗಿ ನೀವು ಆಂಜನೇಯನಿಗೆ ಸಮರ್ಪಣೆ ಮಾಡಿದಾಗ ತಮ್ಮ ಇಷ್ಟಾರ್ಥಗಳು ಕೂಡ ನೆರವೇರೋ ಅಂಥದ್ದು ಆಗುತ್ತೆ. ಅದರ ಜೊತೆಗೆ ನೀವು ಒಂದು ತೆಂಗಿನಕಾಯಿನ ನೀವು ತಗೊಂಡು ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಕೇಳಿಕೊಂಡು ಕಲವ ದಾರನ ನೀವು 11 ಬಾರಿ ಅಂದರೆ ಕೆಂಪು ದಾರನ ನೀವು ತೆಂಗಿನಕಾಯಿಗೆ 11 ಸುತ್ತು ಸುತ್ತಿ ಅದನ್ನು ನೀವು ತಾಂಬೂಲದ ಸಮೇತ ದಕ್ಷಿಣೆಯ ಸಮೇತ ನೀವು ಆಂಜನೇಯನಿಗೆ ಸಮರ್ಪಣೆ ಮಾಡಿದಾಗ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದನ್ನು ಸಮರ್ಪಣೆ ಮಾಡೋ ಅಂಥ ಸಂದರ್ಭದಲ್ಲಿ ಒಂದು ತಾಮ್ರದ ತಟ್ಟೆ ಅಥವಾ ಅಡಿಕೆ ಪಟ್ಟಿಯ ಎಲೆಯ ಒಳಗಡೆ ಒಂದಷ್ಟು ಅಕ್ಕಿಗಳನ್ನು ಹಾಕಿ ಅದಕ್ಕೆ ನೀವು ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆ ಮತ್ತು ಒಂದು ಚುಪ್ಪು ಬಾಳೆಹಣ್ಣು, ಎಲೆ ಅಡಿಕೆ, ತುಳಸಿ ಎಲೆ, ಬಾಳೆಹಣ್ಣು, ತೆಂಗಿನಕಾಯಿಗಳನ್ನು ಇಟ್ಟು ಸಮರ್ಪಣೆ ಮಾಡಿದಾಗ ಸಕಲ ಇಷ್ಟಾರ್ಥಗಳು ನೆರವೇರೋ ಅಂಥದ್ದಾಗುತ್ತೆ. ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಅವತ್ತಿನ ದಿನ ತುಳಸಿ ಹಾರಗಳನ್ನು ಹಾಕಿಸುವಂಥದ್ದು ಮಾಡ್ಬೋದು. ಇನ್ನು ರಾಹು ಕೇತು ದೋಷಗಳಿದೆ, ಶನಿ ದೋಷಗಳಿದೆ ಅಂತ ಅನ್ನೋರು ಅವತ್ತಿನ ದಿನ ವಿಶೇಷವಾಗಿ ಉದ್ದಿನ ವಡೆ ಹಾರಗಳನ್ನು ಹಾಕಿಸುವಂಥವ್ರು ಖಂಡಿತವಾಗ್ಲೂ ಹಾಕಿಸ್ಬೋದು. ಅದನ್ನು ನೀವು ಒಂದೇ ದಿನ ಮುಂಚಿತವಾಗಿ ಅರ್ಚಕರ ಹತ್ರ ಮಾತಾಡಿಸಿ ನೀವು ಉದ್ದಿನ ವಡೆ ಹಾರಗಳನ್ನು ಹಾಕಿಸುವಂಥದ್ದನ್ನು ನೀವು ಮಾಡ್ಬೋದು. ಈ ರೀತಿ ನೀವು ಹನುಮ ಜಯಂತಿಯಲ್ಲಿ ವಿಶೇಷವಾದ ಸೇವೆಗಳನ್ನು ನೀವು ಮಾಡೋದ್ರಿಂದ ಹನುಮಂತ ದೇವರ ಅನುಗ್ರಹ ಪರಿಪೂರ್ಣವಾಗಿ ಸಿಗೋವಂಥದ್ದಾಗುತ್ತೆ. ತಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಿಸಿಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕ ಉಪಾಯಗಳನ್ನು ಮಾಡ್ಬೋದು ಅಂತ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.